ಅನ್ನದಾತ ಸುಖಿ ಭವ ಎಂಬುದು ನಮ್ಮ ಸಂಸ್ಕೃತಿ. ನೇಗಿಲ ಯೋಗಿ ದೇಶದ ಬೆನ್ನೆಲುಬು. ಈ ಅನ್ನದಾತನನ್ನು ನಾವು ಸದಾ ಸ್ಮರಿಸೋಣ. ಆತನ ಕೈಯಿಂದ ಬೆಳೆದಂತಹ ದವಸ ಧಾನ್ಯಗಳನ್ನು ನಾವು ಗೌರವದಿಂದ ಸ್ವೀಕರಿಸೋಣ. ಕರ್ನಾಟಕ ರಾಜ್ಯದ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳು ಕರ್ನಾಟಕದ ದ್ವಿದಳ ಧಾನ್ಯಗಳ ಕಣಜವೆಂದೇ ಸುಪ್ರಸಿದ್ಧವಾಗಿವೆ. ಕಲಬುರಗಿಯ ಭೀಮಾ ತೊಗರಿ ಬೇಳೆಗೆ ಭೌಗೋಳಿಕ ಸೂಚ್ಯಂಕ ಅಂದ್ರೆ ಜಿಐ ಟ್ಯಾಗ್ ಮಾನ್ಯತೆ ದೊರೆತಿದೆ. ಭೀಮಾ ನದಿಯ ಫಲವತ್ತಾದ ಮಣ್ಣು ಈ ತೊಗರಿಗೆ ವಿಶಿಷ್ಟ ರುಚಿ, ಉತ್ತಮ ಪೌಷ್ಟಿಕಾಂಶ ಮತ್ತು ಶೀಘ್ರವಾಗಿ ಬೇಯುವಂತಹ ಗುಣವನ್ನು ನೀಡಿದೆ. ಇದು ಕೇವಲ ತೊಗರಿ ಬೇಳೆ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದ ಹೆಮ್ಮೆ ಕೂಡ ಹೌದು. ಕರ್ನಾಟಕ ಸರ್ಕಾರವು ಈ ತೊಗರಿಯನ್ನ ಭೀಮಾ ಪಲ್ಸಸ್ ಎಂಬ ಬ್ರ್ಯಾಂಡಿನೊಂದಿಗೆ ಜನಸಾಮಾನ್ಯರಿಗೆ ಒದಗಿಸ್ತಾ ಇದೆ. ನಮ್ಮ ನಾಡಿನ ಬ್ರ್ಯಾಂಡ್ಗಳನ್ನ ಪ್ರೀತಿಸೋಣ, ಬೆಂಬಲಿಸೋಣ ಮತ್ತು ಬೆಳೆಸೋಣ. ಭೀಮಾ ಪಲ್ಸಸ್ ತೊಗರಿಯನ್ನ bhimapulses.com ವೆಬ್ಸೈಟ್ ಅಥವಾ ಅಮೆಜಾನ್ ಮೂಲಕವೂ ಸಹ ಖರೀದಿಸಬಹುದಾಗಿದೆ. ಆತ್ಮೀಯ ರೈತ ಬಾಂಧವರೇ ಹಾಗೂ ನೆಚ್ಚಿನ ಚಂದನ ವಾಹಿನಿಯ ವೀಕ್ಷಕರೇ, ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ರೈತ ಮಿತ್ರ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಕೃಷಿ ಆಗಿರ್ಬೋದು ಅಥವಾ ತೋಟಗಾರಿಕೆ ಆಗಿರ್ಬೋದು, ಇದು ಎರಡನ್ನೂ ಸಹ ಪೌಷ್ಟಿಕಾಂಶದ ಭದ್ರತೆ ಆಗಿರ್ಬೋದು, ಉದ್ಯೋಗ ಸೃಷ್ಟಿಯಲ್ಲಿ ಆಗಿರ್ಬೋದು ಅಥವಾ ನಮ್ಮ ಆರ್ಥಿಕ ಒಂದು ಸುಧಾರಣೆಗೆ ಮುಖ್ಯವಾಗಿದ್ದು, ಅದರಲ್ಲೂ ವಿಶೇಷವಾಗಿ ತೋಟಗಾರಿಕೆ ಬೆಳೆಗಳು ಅಂತ ನಾವು ಹೇಳಿದಾಗ ಹಣ್ಣು ಮತ್ತು ತರಕಾರಿಗಳು ಮಾನವನ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತೆ. ಹಾಗೆಯೇ ಪುಷ್ಪ ಕೃಷಿ ಅಂದರೆ ಹೂವಿನ ಒಂದು ಏನು ಅಲಂಕಾರಿಕ ಹೂವಿನ ಒಂದು ಕೃಷಿ ತಗೊಂಡಾಗ ನಾವು ಮಾನವನ ಒಂದು ಸೌಂದರ್ಯಕ್ಕೆ ಮತ್ತು ಒಂದು ಪರಿಸರದ ಸೌಂದರ್ಯಕ್ಕೆ ಪೂರಕವಾಗಿರುತ್ತೆ. ಅಷ್ಟೇ ಅಲ್ಲ, ತೋಟಗಾರಿಕೆ ಎದುರು ವಿಶೇಷವಾಗಿ ತೋಟಗಾರಿಕಾ ಬೆಳೆಗಳು ಸಂಸ್ಕರಣೆ ಮಾಡೋದ್ರ ಆಗಿರ್ಬೋದು ಅಥವಾ ಮೌಲ್ಯವರ್ಧನೆ ಮಾಡುವುದರ ಮೂಲಕ ಒಂದು ಒಳ್ಳೆಯ ಒಂದು ಉದ್ಯಮವಾಗಿ ಒಂದು ಪರಿವರ್ತನೆಗೊಳ್ಳುತ್ತೆ. ಎಲ್ಲ ರೈತರು ಒಬ್ಬ ಒಳ್ಳೆಯ ಒಂದು ಉತ್ತಮ ಉದ್ಯಮಿಯಾಗೋದಕ್ಕೆ ಸಹ ಅದು ಪೂರಕವಾಗಿರುತ್ತೆ. ಆ ಒಂದು ಆರ್ಥಿಕ ಸ್ಥಿತಿಗತಿಗಳನ್ನು ಸುಧಾರಿಸುವಲ್ಲಿ ಸಹ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ತೋಟಗಾರಿಕೆ ಪ್ರಕ್ರಿಯೆ. ಮೌಲ್ಯವರ್ಧನೆ ಮತ್ತು ಸಂಸ್ಕರಣೆ ಇತ್ತೀಚಿನ ಪ್ರಮುಖ ಅಂಶಗಳು. ನಾನು ಈಗಲೇ ಹೇಳಿದೆ, ಒಬ್ಬ ಒಳ್ಳೆಯ ಉದ್ಯಮಿಯಾಗಿ ಕೇವಲ ತೋಟಗಾರಿಕೆ ಅಷ್ಟೇ ಅಲ್ಲ, ಕೃಷಿ ಆಗಿರ್ಬೋದು, ತೋಟಗಾರಿಕೆ ಆಗಿರ್ಬೋದು, ರೇಷ್ಮೆ ಆಗಿರ್ಬೋದು, ಹಲವಾರು ಕ್ಷೇತ್ರಗಳಲ್ಲಿ ರೈತರು ಒಳ್ಳೆಯ ಉದ್ಯಮಿಗಳಾಗಿ ಪರಿವರ್ತನೆಗೊಳ್ತಾ ಇದ್ದಾರೆ. ಆಧುನಿಕ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಸುಧಾರಿಸಿ ಆ ಒಂದು ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳನ್ನು ಬಹಳ ಉತ್ತಮ ಮಟ್ಟದಲ್ಲಿ ಅದನ್ನು ಬೆಳೀತಾ ಇದ್ದಾರೆ. ರೈತ ಬಂದವರು, ಇವತ್ತು ನಾವು ತೋಟಗಾರಿಕೆ ಬಗ್ಗೆ ಇಲ್ಲಿ ಹೆಚ್ಚಿನ ಚರ್ಚೆ ಮಾಡ್ತಾ ಇದ್ದೀವಿ. ಅಂತಂದರೆ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿ ರೈತರಿಗೆ ತೋಟಗಾರಿಕೆಯಿಂದ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಈ ಒಂದು ವಿಷಯವನ್ನು ಕುರಿತು ಚರ್ಚೆ ಮಾಡೋದಕ್ಕೆ ನೋಡೋಣ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಡಾಕ್ಟರ್ KB ದುಂಡಿಯವರು, ಅಪರ ನಿರ್ದೇಶಕರು, ತೋಟಗಾರಿಕೆ ಇಲಾಖೆ, ಲಾಲ್ಬಾಗ್, ಬೆಂಗಳೂರು, ಇಲ್ಲಿಂದ ಆಗಮಿಸಿದ್ದಾರೆ. ರೈತರು ನೇರವಾಗಿ ದುಂಡಿಯವರಿಗೆ ಪ್ರಶ್ನೆ ಕೇಳೋದಕ್ಕೆ ತಮ್ಮ ಟಿವಿ ಪರದೆ ಮೇಲೆ ದೂರವಾಣಿ ಸಂಖ್ಯೆಗಳು ಬರ್ತಾ ಹೋಗುತ್ತೆ. 0802354259 ಮತ್ತು 23542699. ಬನ್ನಿ ರೈತ ಬಂದವರೇ, ಈಗ ನಾವು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ, ಒಂದು ಚರ್ಚೆಯನ್ನು ಮುಂದುವರಿಸೋಣ. ತಾವು ದಯಮಾಡಿ ಪ್ರಶ್ನೆ ಕೇವಲ ಈ ಒಂದು ವಿಷಯಕ್ಕೆ ಮಾತ್ರ ಸೀಮಿತವಾಗಿರಬೇಕು. ಪ್ರಶ್ನೆ ಕೇಳುವಾಗ ತಮ್ಮ ಟಿವಿಯ ಒಂದು ವಾಲ್ಯೂಮ್ ಅಥವಾ ನಿಶಬ್ದತೆಯನ್ನು ತಂದು ಆಮೇಲೆ ಆ ಒಂದು ಪ್ರಶ್ನೆಯನ್ನು ಕೇಳಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತಾ, ಸರ್ ತಮಗೆ ಕೃಷಿ ಇಲಾಖೆಯ ಪರವಾಗಿ, ಚಂದನ ವಾಹಿನಿಯ ಪರವಾಗಿ ಮತ್ತು ರಾಜ್ಯದ ಸಮಸ್ತ ರೈತ ಬಾಂಧವರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೀನಿ ಸರ್. ನಮಸ್ತೆ. ಧನ್ಯವಾದ ಸರ್. ನಾನು ಈಗಾಗಲೇ ಪ್ರಸ್ತಾಪ ಮಾಡಿದೆ, ರಾಷ್ಟ್ರೀಯ ತೋಟಗಾರಿಕಾ ಮಿಷನ್. ಈ ಒಂದು ಯೋಜನೆಯಡಿ ರೈತರಿಗೆ ದೊರೆಯುವಂಥ ಸೌಲಭ್ಯಗಳು ಅಂತ ಹೇಳಿದೆ. ಈ ಒಂದು ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯಾವಾಗ ಪ್ರಾರಂಭ ಆಯಿತು ಮತ್ತು ಈ ಒಂದು ಮಿಷನ್ನ ಅಥವಾ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಸರ್? ಓಕೆ, ಈ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ ಅಂದರೆ ಇದೊಂದು ನಮ್ಮದೊಂದು ಪ್ರಮುಖ ಯೋಜನೆ, ಇಲಾಖೆ ಒಂದು ಪ್ರಮುಖ ಯೋಜನೆ. ಈ ಯೋಜನೆಯನ್ನು 2005ರಿಂದ 2005-6ರಿಂದ ಪ್ರಾರಂಭವಾಗಿದೆ. ಇದುವರೆಗೆ ಒಂದು 18-20 ವರ್ಷ ನಾವು ಈ ಯೋಜನೆಯನ್ನು ರೈತರಿಗೆ ನೀಡ್ತಾ ಇದ್ದೀವಿ. ಇದರ ಲಾಭ ಸುಮಾರು ಜನ ರೈತರೆಲ್ಲ ಪಡ್ಕೊಂಡಿದ್ದಾರೆ. ಹೆಚ್ಚಿನ ಒಂದು ರೈತರು ಈ ಒಂದು ಲಾಭವನ್ನು ಪಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಏನಂದರೆ, ಮೊದಲು ಈ ಒಂದು ಯೋಜನೆ ಬರೋಕ್ಕಿಂತ ಮೊದಲು ಒಂದು ಆಧುನಿಕ ರೆಗ್ಯುಲರ್ ನಮ್ಮ ತೋಟಗಾರಿಕೆ ಆ್ಯಕ್ಟಿವಿಟಿನ ಕೈಗೊಳ್ತಾ ಇದ್ರು. ಬಟ್ ಈ ಹೊಸದಾಗಿ ಒಂದು ಏನೋ ತಾಂತ್ರಿಕ ಒಂದು
ಹೊಸದ ಏನು ಕ್ರಮಗಳು ಕೈಗೊಳ್ಳಬೇಕಾಗಿದೆ ಅಲ್ಲ, ಸೈಂಟಿಫಿಕ್ ಆಗಿ ಕಲ್ಟಿವೇಶನ್ ಮಾಡೋ ಬಗ್ಗೆ ಈ ಯೋಜನೆಯಿಂದ ಹೆಚ್ಚಿನ ಲಾಭ ರೈತರಿಗೆ ದೊರೀತಾ ಇದೆ. ಸೊ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ವಿಶೇಷವಾಗಿ ರೈತರು ಈ ಒಂದು ತೋಟಗಾರಿಕೆ ಬೆಳೆಗಳ ಬಗ್ಗೆ ಹೆಚ್ಚು ಆಸಕ್ತಿ ತೋರ್ತಾ ಇದ್ದಾರೆ. ಸೊ ಇದಕ್ಕೆ ಪ್ರಮುಖ ಕಾರಣಗಳೇನು ಸರ್? ಪ್ರಮುಖ ಕಾರಣಗಳೇನೆಂದರೆ, ಈ ಮೊದಲು ರೈತರಿಗೆ ಒಂದು ಆದಾಯ ಹೆಚ್ಚಿಗೆ ನೋಡ್ತಾ ಇದ್ದಾರೆ. ಈಗ ಕೃಷಿಯಿಂದ ಏನು ಆದಾಯ ಬರ್ತಾ ಇದೆ, ಅದ್ರ ಜೊತೆಗೆ ತೋಟಗಾರಿಕೆಯನ್ನು ಅವಲಂಬಿಸಿದ ಮಾಡಿದಾಗ ಹೆಚ್ಚಿನ ಒಂದು ಆದಾಯ ಕೃಷಿಯಿಂದ ಅವರು ತೆಗಿಬೇಕಂತ ಒಂದು ಉದ್ದೇಶದಿಂದ ಅದನ್ನು ಅಳವಡಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ಈಗ ಏನೋ ಗುಣಮಟ್ಟ ಆಗಲಿ, ಉತ್ಪಾದಕತೆಯನ್ನು ಹೆಚ್ಚಿಸುವ ಮುಖಾಂತರ ಈ ಒಂದು ಯೋಜನೆಯನ್ನು ನಾವು ಅನುಷ್ಠಾನಗೊಳ್ತಾ ಇದ್ದೀವಿ. ಪ್ರಮುಖವಾಗಿ ಒಂದು ಹೊಸ ತಂತ್ರಜ್ಞಾನಗಳನ್ನು ಸಹ ಇಲ್ಲಿ ಕೊಡ್ತಾ ಇದ್ದೀವಿ. ಆಮೇಲೆ ಒಂದು ಉದ್ಯೋಗ ಸೃಷ್ಟಿ ಮಾಡೋದಾಗಲಿ, ಒಂದು ಎಂಟರ್ಪ್ರಿನರ್ಶಿಪ್ ತಾವೇನು ಹೇಳ್ತಾ ಇದ್ರಿ, ಈಗ ಎಂಟರ್ಪ್ರಿನರ್ಶಿಪ್ ಅದನ್ನು ಉದ್ಯಮಿಗಳಾಗಿ ರೈತರು ಹೊಂದಬೇಕು ಅನ್ನೋದು ಮುಖ್ಯ ಉದ್ದೇಶವಾಗಿದೆ. ಜೊತೆಗೆ ರೈತರ ಆದಾಯನೂ ಸಹ ಈ ಒಂದು ಮುಖಾಂತರ ಹೆಚ್ಚಿಸಬೇಕು ಅನ್ನೋದು ಮುಖ್ಯ ಉದ್ದೇಶ. ಜೊತೆಗೆ ಆಮೇಲೆ ಅಂದ್ರೆ ತೋಟಗಾರಿಕೆಯನ್ನು ಗುಚ್ಛ ಮಾದರಿಯಲ್ಲಿ, ಅಂದರೆ ಕ್ಲಸ್ಟರ್ ಅಲ್ಲಿ ಅಳವಡಿಸಿಕೊಂಡು ಗೊತ್ತಿದೆ, ಅದರಲ್ಲಿ ಹೆಚ್ಚಿನ ಒಂದು ಮಾರುಕಟ್ಟೆಗೆ ಅಥವಾ ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂಗೆ ಹೆಚ್ಚಿನ ಲಾಭದಾಯಕವಾಗಿ ನಾವು ಇದನ್ನ ಮಾಡ್ಕೋಬಹುದು. ಒಂದು ಕರೆ ಬರ್ತಾ ಇದೆ, ಆ ಕರೆ ಸ್ವೀಕರಿಸಿ ಮತ್ತೆ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಮೂರ್ತಿಯನ್ನವರು ತೀರ್ಥಹಳ್ಳಿಯಿಂದ ಕರೆ ಮಾಡ್ತಿದ್ದಾರೆ. ಹಲೋ 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 ಹಾ ನಮಸ್ಕಾರ. ನಮಸ್ಕಾರ ಮೂರ್ತಿ ಅವರೇ, ನಮಸ್ತೆ. ನಮಸ್ತೆ ನಮಸ್ತೆ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಾ ಇದೆ, ತಮ್ಮ ಪ್ರಶ್ನೆ ಕೇಳಿ. ನಮಸ್ತೆ, ನಾನು ತೀರ್ಥಹಳ್ಳಿ ಕಬ್ಸೆಯಿಂದ ಮಾತಾಡ್ತಿರೋದು. ಗೊತ್ತಾಯ್ತು ಗೊತ್ತಾಯ್ತು, ತೀರ್ಥಹಳ್ಳಿ ತಾಲೂಕು. ಹೇಳಿ, ಪ್ರಶ್ನೆ ಕೇಳಿ. ಇದು ಅಡಿಕೆ ಸಸಿಗೆ ಇದು ಹಳದಿ ರೋಗ ಬರ್ತಾ ಇದೆ, ಮತ್ತೆ ಚುಕ್ಕೆ ರೋಗನು ಬರ್ತಾ ಇದೆ. ಎಲೆಗಳು ಗರಿಗಳೆಲ್ಲ ಉದುರ್ತಾ ಇದಾವೆ, ಅದಕ್ಕೆ ಏನಾದ್ರು ಔಷಧಿ ಇದೆಯಾ ಅಡಿಕೆಯಲ್ಲಿ? ಹಾ, ಈಗ ಪ್ರಮುಖವಾಗಿ ಅಡಿಕೆಗೆ ಕೇಳಿ, ಪ್ರಶ್ನೆ ಉತ್ತರ ನೀಡ್ತಾ ಇದ್ದಾರೆ, ಕೇಳಿ. ಹಲೋ, ಹಾ ಕೇಳ್ತಾ ಇದೆ ಮೂರ್ತಿ ಅವರು, ತಾವಾಗ ಹೇಳಿದ ಪ್ರಶ್ನೆ ಕೇಳ್ತಾ ಇದೆ. ಮೂರ್ತಿ ಅವರೇ, ತಮ್ಮ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ, ಇಲ್ಲಿ ಕೇಳಿಸುತ್ತೆ ನಿಮಗೆ ಉತ್ತರ. ಟಿವಿ ಆಫ್ ಆಗಿದೆ, ನಿಮ್ಗೆ ಕೇಳಿಸ್ತಾ ಇದೆಯಲ್ವಾ? ಈಗ ಉತ್ತರ ನೀಡ್ತಾರೆ ನೋಡಿ, ಕೇಳಿ. ಈಗ ಪ್ರಮುಖವಾಗಿ ಅಡಿಕೆಯಲ್ಲಿ ಎಲೆ ಚುಕ್ಕೆ ರೋಗ ಇರ್ಬೋದು ಅಥವಾ ಕೊಳೆ ರೋಗ, ಎರಡು ಪ್ರಮುಖವಾಗಿ ರೋಗ ಕಂಡು ಬರ್ತಾ ಇದಾವೆ. ಅದು ಎದಕ್ಕೆ ಅಂದ್ರೆ ಒಂದು ಹೆಚ್ಚಿನ ಒಂದು ಸಾಂದ್ರತೆ, ಹೆಚ್ಚಿನ ಮಳೆಯಿಂದಾಗಿ ಈ ಒಂದು ರೋಗಗಳು ಕಾಣ್ತಾ ಇದ್ದಾವೆ. ಅದಕ್ಕಾಗಿ ನಾವು ಈಗಾಗಲೇ ಹೆಚ್ಚಿನ ಒಂದು ಪ್ರಚಾರ ಕೈಗೊಂಡಿದ್ದೀವಿ, ರೈತರಿಗೆ ತಿಳಿಸ್ತಾ ಇದ್ದೇವೆ, ಮಾಹಿತಿನೂ ಕೊಡ್ತಾ ಇದ್ದೀವಿ, ಯಾವ ಔಷಧಿ ಹೊಡಿಬೇಕು, ಸಿಂಪಡಣೆ ಮಾಡ್ಬೇಕಂತ ಹೇಳಿ. ಮತ್ತು ನಾವು NHML ಸಹ ಅವರಿಗೆ ಈ ಒಂದು ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಸಹಾಯದಿಂದ ಸಹ 1,500,000 ರೂಪಾಯಿವರೆಗೂ ನಾವು ಸಹಾಯಧನ ನೀಡ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿ ಬೇಕು ತಾಲೂಕಾ ಅಧಿಕಾರಿಗಳು, ತೀರ್ಥಹಳ್ಳಿ ತಾಲೂಕಾ ಅಧಿಕಾರಿಗಳು ಇದ್ದಾರೆ, ಅಂದರೆ ಯಾವುದು ಸ್ಪ್ರೇ ಮಾಡ್ಬೋದು ಹೇಗೆ ಅನ್ನೋದ್ರ ಬಗ್ಗೆ ಅವರೆಲ್ಲ ಮಾಹಿತಿ ಕೊಡ್ತಾರೆ. ತಾವು ದಯವಿಟ್ಟು ನಮ್ಮ ಇಲಾಖೆ ಅಧಿಕಾರಿಗಳು ತಾವು ಭೇಟಿ ಆಗಿದ್ದರೆ ಹೆಚ್ಚಿನ ವಿಷಯವನ್ನು ಅವ್ರು ಕೊಡ್ತಾರೆ. ಅದ್ರ ಪ್ರಕಾರ ತಾವು ಸ್ಪ್ರೇ ತಗೊಳ್ಳಿ. ಈಗ ಹೇಗೆ ಸೀಸನ್ ಮುಗಿದಿದೆ, ಮುಂದಿನ ಸೀಸನ್ಗೆ ತಾವು ತಯಾರಿ ಮಾಡ್ಕೋಬೇಕಾಗುತ್ತೆ. ಮಳೆಗಾಲ ಪ್ರಾರಂಭ ಆದ್ಮೇಲೆ ಅದು ಹೆಚ್ಚಿನ ಒಂದು ರೋಗಗಳು ಕಂಡು ಬರ್ತವೆ. ಸರ್, ಹಾಗೆ ಈ ಒಂದು ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಅಂತ ಏನಿದೆ, ಸೊ ಇದರಲ್ಲಿ ಅನುಷ್ಠಾನಗೊಳಿಸ್ತಿರುವಂತಹ ಯಾವ ಕಾರ್ಯಕ್ರಮ ಇದೆ ಸರ್ ರೈತರಿಗೋಸ್ಕರ? ಈ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಏನಿದೆ ಅಂದ್ರೆ ಸಮಗ್ರ ಅಭಿವೃದ್ಧಿಗೆ ಸಂಬಂಧಪಟ್ಟಂಗಿದೆ. ಅಂದ್ರೆ ನಾವು ಎಂಡ್ ಟು ಎಂಡ್, ಪ್ರಾರಂಭದಿಂದ ಮುಂದೆ ಹಂತದವರೆಗೂ, ಅಂದ್ರೆ ಒಂದು ಗಿಡ ಉತ್ಪಾದನೆಯಿಂದ ಹಿಡಿದು ಮಾರುಕಟ್ಟೆವರೆಗೂ ನಾವು ಈ ಒಂದು ಯೋಜನೆಯಲ್ಲಿ ಅವಕಾಶ, ಸಸಿ ನೆಡೋದ್ರಿಂದ ಹಿಡಿದು ಮಾರುಕಟ್ಟೆ, ಇನ್ನು ಸಸಿ ಉತ್ಪಾದನೆಯಿಂದ ಹಿಡಿದು ಮಾರುಕಟ್ಟೆ ಆಗಿರ್ಬೋದು, ಇವನ್ ಸಂಸ್ಕರಣೆ ಆಗಿರ್ಬೋದು, ಈ ಎಲ್ಲ ತರದ ಕಾರ್ಯಕ್ರಮಗಳಿಗೆ ನಾವು ಸಹಾಯಧನ ನೀಡ್ತಾ ಇದ್ದೀವಿ ಘಟಕಗಳಿಗೆ. ಸೊ ಇದೊಂದು ಸಮಗ್ರ ಯೋಜನೆ, ಇದು ಒಟ್ಟಾರೆ ಎಲ್ಲ ಹಂತದಲ್ಲಿ ಪ್ರೋತ್ಸಾಹ ನೀಡ್ತಾ ಇದ್ದೀವಿ. ಸರ್, ಮತ್ತೊಂದು ಕರೆ ಬರ್ತಾ ಇದೆ, ವಿಜಯನಗರದಿಂದ ರಾಜ್ಯವನ್ನು ಕರೆ ಮಾಡ್ತಾ ಇದ್ದಾರೆ. ಹಲೋ ಬಸವರಾಜ್. ಹಲೋ ಹಲೋ ಬಸವರಾಜರೇ, ನಮಸ್ತೆ. ಹಲೋ ಸರ್, ನಮಸ್ಕಾರ ಬಸವರಾಜರೇ. ಹಲೋ ಬಸವರಾಜರೇ, ಪ್ರಶ್ನೆ ಕೇಳಿ. ಸರ್, ನಮಗೆ ತೋಟಗಾರಿಕೆ ಇಲಾಖೆಯಿಂದ ಇದು ಗೋಡನ್ ಕಟ್ಟಡಕ್ಕೆ ಏನಾರ ಸಬ್ಸಿಡಿ ಸಿಗುತ್ತೆ? ನಾನು ಏನ್ ಕಟಾವು? ತೋಟಗಾರಿಕೆ ಇಲಾಖೆಯಿಂದ ಏನ್ ಬೇಕಿದೆ? ಗೋಡನ್ ಕಟ್ಟಡಕ್ಕೆ. ಗೋಡೌನ್ ಅಂದ್ರೆ ನಮ್ ಕಡೆ ಪ್ಯಾಕ್ ಹೌಸ್ ಅಂತ ಹೇಳ್ತೀವಿ. ಪ್ಯಾಕ್ ಹೌಸ್ ಕಟ್ಟೋದಕ್ಕೆ ಕೇಳಿ. ಹಾ, ಈ ತೋಟಗಾರಿಕೆ ಮಿಷನ್ ಯೋಜನೆಯಲ್ಲಿ ಗೋಡೌನ್ ಅಂದ್ರೆ ಪ್ಯಾಕ್ ಹೌಸ್ ಕಟ್ಟಕ್ಕೆ ಪ್ರಯೋಜನ ಇದೆ. ಪ್ಯಾಕ್ ಹೌಸ್ ಅಂದ್ರೆ ದೊಡ್ಡ ಪ್ರಮಾಣದ ಇರ್ಬೋದು, ಸಣ್ಣ ಪ್ರಮಾಣದ ಇರ್ಬೋದು. ನಾವು ಸಣ್ಣ ಪ್ರಮಾಣದಲ್ಲಿ ಅವರು ಒಂದು ಅಂದ್ರೆ ಫಾರ್ಮ್ ಗೇಟ್ ಹೌಸ್ ಅಂತೇವೆ, ಅಂದ್ರೆ ತೋಟದಲ್ಲಿ ನಿರ್ಮಾಣ ಮಾಡುವಂತ ಒಂದು ಸಂಸ್ಕರಣೆ ಘಟಕ, ಚಿಕ್ಕ ಪ್ರಮಾಣದಲ್ಲಿ ಸಂಸ್ಕರಣೆ ಮಾಡುವಂಥ ಘಟಕಗಳನ್ನು ಅಲ್ಲಿ ನಾವು ಕೊಡ್ತಾ ಇದ್ದೀವಿ. ತಾವು ನಮ್ಮ ಇಲಾಖೆಯಲ್ಲಿ ಭೇಟಿ ಆದರೆ ಅವರು ತಿಳಿಸ್ತಾರೆ ಯಾವ ಸೈಜ್ ಇರಬೇಕು, ಎಷ್ಟು ಉದ್ದ ಅಗಲ ಇರಬೇಕು, ಮತ್ತು ಅದರದ್ದು ಎಷ್ಟು ಸಹಾಯಧನ ಸಿಗ್ತದೆ ಅನ್ನೋ ಬಗ್ಗೆ ನಾವು ಅಲ್ಲಿ ನಿಮಗೆ
ಕೊಡ್ತೇವೆ. ಮುಂದಿನ ಆರ್ಥಿಕ ವರ್ಷದಿಂದ ತಾವು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸರಿ ಸರ್, ಅವ್ರಿಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಸರ್, ಈಗ ಈ ಒಬ್ಬ ರೈತ ಪ್ರಾಥಮಿಕ ಹಂತದಲ್ಲಿ ಒಬ್ಬ ತೋಟಗಾರಿಕೆ ಬೆಳೆಗೆ ಅಂತ ಹೇಳಿ ಬಂದಾಗ, ಸೊ ಅವನು ಮುಂಬಂತಹ ಒಂದು ರೈತರಿಗೆ ತಾವು ಕೃಷಿ ಇಲಾಖೆ ಅಥವಾ ತೋಟಗಾರಿಕೆ ಇಲಾಖೆ ವತಿಯಿಂದ ಯಾವ ರೀತಿಯಾದಂತಹ ಒಂದು ಪ್ರೋತ್ಸಾಹ ನೀಡ್ತಿದೆ? ಈಗ ರೈತರು ನಮ್ಮಲ್ಲಿ ತೋಟಗಾರಿಕೆ ಒಂದು ಹೊಸ ತೋಟಗಳ ನಿರ್ಮಾಣ ಮಾಡ್ತಾರೆ ಅಂದರೆ ಅದು ಹಣ್ಣಾಗಿರ್ಬೋದು, ಹೂವಾಗಿರ್ಬೋದು, ತರಕಾರಿ ಆಗಿರ್ಬೋದು, ಇವನ್ ತೋಟದ ಬೆಳೆ ಪ್ರಮುಖವಾಗಿ ಇವೆಲ್ಲ ಬೆಳೀತೆ ಅಂತ ಹೇಳಿದ್ರೆ ಅವಕ್ಕೆಲ್ಲಕ್ಕೂ ನಾವು ಹೊಸ ತೋಟಗಳನ್ನ ನಿರ್ಮಾಣ ಮಾಡೋಕ್ಕೆ ಅಂದರೆ ಒಂದು ತೋಟಗಾರಿಕೆ ಬೆಳೆಗಳನ್ನು ಬೆಳೆಸೋದಕ್ಕೆ ನಾವು ಪ್ರೋತ್ಸಾಹ ಕೊಡ್ತೇವೆ. ಅದು ಸುಮಾರು ಅಂದರೆ ಹಣ್ಣಿನಲ್ಲಿ ಎಲ್ಲ ವಿಧದ ಬಹುವಾರ್ಷಿಕ ಬೆಳೆ ಇರ್ಬೋದು ಅಥವಾ ಏಕವಾರ್ಷಿಕ ನಮ್ಮ ಬೆಳೆಗಳು ತರಕಾರಿ ಆಗಿರ್ಬೋದು, ಹೂವಿನ ಅಂಥವೆಲ್ಲ ನಾವು 1 ವರ್ಷದ ಬೆಳೆಗಳಿಗೆ ಸಹ ಸಹಾಯಧನ ಕೊಡ್ತೇವೆ. ಅದು ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಇದಕ್ಕೆ ಸಹಾಯಧನ ಕೊಡೋಕೆ ಪ್ರಯೋಜನ ಮಾಡಿದ್ದೀವಿ. ಅಂದರೆ ರೈತರು ಕನ್ವರ್ಷನ್ ಆಗೋಕ್ಕೆ, ತೋಟಗಾರಿಕೆಗೆ ಕನ್ವರ್ಟ್ ಮಾಡೋಕ್ಕೆ ನಾವು ಅದಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಸರ್, ಮತ್ತೊಂದು ಕರೆ ಬರ್ತಾ ಇದೆ. ದೇವರಾಜನ್ ಅವರು ಹಳೇಬೀಡಿಂದ ಕರೆ ಮಾಡ್ತಾ ಇದ್ದಾರೆ. ನೋಡೋಣ ಪ್ರಶ್ನೆ ಏನಿದೆ. ಹಲೋ 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 ದೇವರಾಜರೇ, ಹಲೋ ಹಲೋ. ಏನಂತ ತಾಂತ್ರಿಕ ದೋಷದ ಕರೆ ಏನಕ್ಕ. ಹಲೋ ಹೇಳಿ, ಮಾತಾಡಿ ದೇವರಾಜರೇ. ಇಲ್ಲ, ಕರೆ ಕಡಿತ ಆಗ್ತದೆ. ಹಾಂ ಸರ್, ಹೇಳಿ ಸರ್. ಅದೇ ಹೊಸ ತೋಟಗಳನ್ನು ನಿರ್ಮಾಣ ಮಾಡೋಕ್ಕೆ ನಾವು ಅವಕಾಶ ಕಲ್ಪಿಸಲಾಗಿದೆ. ರೈತರು ಅದನ್ನು ಸದುಪಯೋಗ ಪಡಬೇಕು. ಅದಕ್ಕೆ ಸುಮಾರು ಒಂದು 40% ನಮ್ಮಷ್ಟು ಸಹಾಯಧನ ನೀಡಲಾಗ್ತದೆ. ಅಂದರೆ ಈಗ ಅದರಲ್ಲಿ ಮಾವು ಇರ್ಬೋದು, ಆಮೇಲೆ ಈ ಹೊಸದಾಗಿ ಬರುವಂಥ ತಳಿಗಳಿದೆ. ಸೊ ಇದಕ್ಕೆ ಪೂರಕವಾಗಿ ನೀವೇನು ತಳಿಗಳ ಬಗ್ಗೆ ಮಾತಾಡ್ತಿದ್ದೀರಾ, ಸೊ ಇತ್ತೀಚೆಗೆ ಅಪ್ರಧಾನ ಮೈನರ್ ಅಂತ ನೀವೇನು ಕರಿತೀರ ಅದು, ಮತ್ತೆ ಈಗ ಎಕ್ಸಾಟಿಕ್ ಫ್ರೂಟ್ಸ್ ಅಂತೀವಿ ಅಂತಂದ್ರೆ, ಸೊ ವಿದೇಶಿ ತಳಿಗಳು, ಇಂತಹ ಹಣ್ಣು ಅಥವಾ ಹಣ್ಣುಗಳಾಗಿರ್ಬೋದು ಅಥವಾ ತರಕಾರಿಗಾಗಿರ್ಬೋದು ಅಥವಾ ಪುಷ್ಪ ಕೃಷಿ ಆಗಿರ್ಬೋದು, ಇದ್ರ ಬಗ್ಗೆ ಹೆಚ್ಚು ಒಲವು ತೋರ್ತಾ ಇದ್ದಾರೆ ರೈತರು. ಇದಕ್ಕೆ ಯಾವ ರೀತಿ ತಾವು ಪ್ರೋತ್ಸಾಹ ನೀಡ್ತಾ ಇದ್ದೀರಾ ಸರ್? ಈಗ ಅಪ್ರಧಾನ ಹಣ್ಣುಗಳು ತಾವೇನು ಹೇಳ್ತಾ ಇದ್ರೆ, ಅಪ್ರಧಾನ ಹಣ್ಣುಗಳು ಅದರಲ್ಲಿ ಹುಣಸೆ ಆಗಿರ್ಬೋದು, ಇವನ್ ಕ್ಲಸ್ಟರ್ಡ್ ಆಪಲ್, ನಮ್ದು ಸೀತಾಫಲ ಅಂತ ಹೇಳ್ತೀವಿ, ಈ ತರ ಸುಮಾರು, ಇವನ್ ನೇರಳೆ ಹಣ್ಣು, ಈ ತರ ಬಾರೆಹಣ್ಣು, ಈ ತರ ಸುಮಾರು ಮೈನರ್ ಫ್ರೂಟ್ಸ್ ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ. ಬಟ್ ಹೆಚ್ಚಿನ ಒಂದು ಮಾರುಕಟ್ಟೆ ಇರ್ತದೆ, ಬಟ್ ಸ್ವಲ್ಪ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ. ಅಂತ ಬೆಳೆಗಳಿಗೂ ಸಹ ನಾವು ಸಹಾಯಧನ ಕೊಡ್ತೀವಿ. ಜೊತೆಗೆ ತಾವೇನು ಹೇಳಿದ್ರೆ ಎಕ್ಸಾಟಿಕ್ ಫ್ರೂಟ್ಸ್ ಅಂದ್ರೆ ವಿದೇಶಿ ತಳಿಗಳು, ಅದರಲ್ಲಿ ಈಗ ಬಟರ್ ಫ್ರೂಟ್, ಅವಕಾಡೋ ಅಂತ ಏನು ಹೇಳ್ತೇವೆ, ಬೆಣ್ಣೆ ಹಣ್ಣು ಅಂತ ಇದೆ, ಮ್ಯಾಂಗೋಸ್ಟಿನ್ ಇದೆ, ರಾಂಬೂತಾನ್ ಅಂತಿದೆ, ಆಮೇಲೆ ಡ್ರ್ಯಾಗನ್ ಫ್ರೂಟ್, ಈ ಥರ ಹೊಸ ಹೊಸ ತಳಿಗೆ ನಾವು ಇಲಾಖೆಯಲ್ಲಿ ಈ ಒಂದು ಯೋಜನೆಯಲ್ಲಿ ಸಹಾಯಧನಕ್ಕೆ ಕೊಡೋಕೆ ಪ್ರಯೋಜನ ಮಾಡ್ಕೊಂಡಿದ್ದೀವಿ. ಸೊ ರೈತರು ಹಳೆ ಮಾವು ಜೊತೆಗೆ ಈ ಹೊಸ ಬೆಳೆಗಳನ್ನು ಸಹ ಬೆಳಿಬಹುದು, ಆರ್ಥಿಕವಾಗಿ ಸ್ವಲ್ಪ ಸಬಲೀಕರಣ ಆಗುತ್ತೆ, ಮತ್ತು ಒಂದು ಮಾರುಕಟ್ಟೆಯಲ್ಲಿ ಸಹ ಒಳ್ಳೆಯ ದರ ಸಿಗ್ತದೆ ಅವರಿಗೆ. ಮಾರುಕಟ್ಟೆ ಒಳ್ಳೆ ಸಿಗೋದ್ರಿಂದ ಈ ಬೆಳೆಗಳನ್ನು ಬೆಳೆಸಬಹುದು. ಸರ್, ಮತ್ತೊಂದು ಕರೆ ಬರ್ತಾ ಇದೆ. ರಾಮನಗರದಿಂದ ವೆಂಕಟೇಶ್ ಅವರು ಕರೆ ಮಾಡ್ತಾ ಇದ್ದಾರೆ. ಹಲೋ ಹಲೋ, ನಮಸ್ತೆ ವೆಂಕಟೇಶ್ ಅವರೇ. ಹಲೋ, ಹಾ, ಪ್ರಶ್ನೆ ಕೇಳಿ ವೆಂಕಟೇಶ್ ಅವರೇ, ಪ್ರಶ್ನೆ ಕೇಳಿ. ಪ್ರಶ್ನೆ ಕೇಳಿ, ಕೇಳಿಸ್ತಾ ಇದೆ. ಹಲೋ ಸರ್, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಪ್ರಶ್ನೆ ಕೇಳಿ, ಪ್ರಶ್ನೆ ಕೇಳಿ. ರಾಮರದಿಂದ ಗೊತ್ತಾಯ್ತು ಸರ್. ಬಟರ್ ಫ್ರೂಟ್ ಹಾಕಿ 3 ವರ್ಷ ಆಗಿದೆ, ಗ್ರಾಫ್ಟ್ ಮಾಡಿಸಿದೀವಿ. ಹೇಳಿ ಹೇಳಿ. ಹಲೋ, ಹೇಳಿ, ನೀವು ಹೇಳ್ತಾ ಹೋಗಿ, ಕೇಳಿಸ್ತಾ ಇದೆ ನಮಗೆ. ಅದಕ್ಕೆ ವೈಟ್ ಫಂಗಸ್ ತರ ಬರ್ತಾ ಇದೆ ಸರ್, ಜಾಸ್ತಿ ಫಂಗಸ್ ಬರ್ತಾ ಇದೆ. ಅದಕ್ಕೇನ ಔಷಧಿ ಏನು ಇದೆಯಾ ಸರ್? ಮತ್ತೆ ಹೂವು ಬಿಡೋಕೆ ಸ್ಟಾರ್ಟ್ ಮಾಡಿದೆ, ಅದಕ್ಕೇನ ಸ್ಪ್ರೇ ಏನ ಮಾಡ್ಬೇಕು? ಬಟರ್ ಫ್ರೂಟ್ ಈಗ ಅದು ಅದ್ರ ಇನ್ನೂ ಒಂದು ಹೊಸ ತಳಿ. ಈಗ ಅದೇನಿದೆ, ಹೂವಿನ ಯಾವ ಸೀಸನಲ್ಲಿ ಆಗುತ್ತೆ ಅನ್ನೋದು ನಮ್ಗಿನ್ನೂ ಸರಿಯಾಗಿ ಮಾಹಿತಿ ಇಲ್ಲ. ಆದ್ರೆ ಒಂದು ಸೀಸನಲ್ಲಿ ಒಂದು ಸ್ವಲ್ಪ ಬರ್ತದೆ. ಈಗ ಒಮ್ಮೆ ಎಲ್ಲ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಬರ್ತದೆ. ಈಗ ಅಂದ್ರೆ ಮಾವಿನ ಜೊತೆಗೂ ಕೋಯಿನ್ಸೈಡ್ ಆಗ್ತಾ ಇದೆ. ಅಲ್ಲಿ ಏನು ಹೇಳ್ತಾ ಇದೀವಿ ಅಂದ್ರೆ, ನಾವು ಪ್ರಮುಖವಾಗಿ ಈ ಹೂವು ಬಿಟ್ಟು ಕಾಯಿ ಆಗೋವರೆಗೂ ನೀರು ಕೊಡೋದು ಬೇಡ ಅವ್ರಿಗೆ ಸದ್ಯ. ಆಮೇಲೆ ತಮಗೆ ಔಷಧ ಏನು ಸಿಂಪಡಣೆ ಮಾಡೋದಿದೆಯಲ್ಲ, ಅದನ್ನು ಸ್ವಲ್ಪ ಒಂದು ವಾರ ವೇಟ್ ಮಾಡಿ, ಒಂದು ವೇಟ್ ಆದಮೇಲೆ ತಾವು ಸಿಂಪಡಣೆ ತಗೋಬೇಕಾಗುತ್ತೆ. ಅದು ತಾವು ಏನು ಹೇಳ್ತಾ ಇದ್ರಿ, ರೋಗದ ಲಕ್ಷಣ ಇದೆಯೋ ಅಥವಾ ಒಂದು ಏನೋ ಕೀಟದ ಬಾಧೆ ಇದೆಯಾ ಅಂತ ನೋಡ್ಬೇಕಾಗುತ್ತೆ. ತಾವು ಬೆಳೆ ಅಂತ ಹೇಳ್ತಾ ಇದ್ರಿ, ಬಿಳಿ ಬಣ್ಣ, ಅದು ಮೋಸ್ಟ್ಲಿ ಅದು ಸಿಲಿಂಡರ್ ಇರ್ಲಿಕ್ಕಿಲ್ಲ, ಇದ್ರೆ ವೈಟ್ ಫ್ಲೈಸ್ ಅಂತ ಹೇಳ್ತಾರೆ, ಬಿಳಿ ನೊಣ ಇರ್ಬೋದು, ಬಿಳಿ ನೊಣ ಅಥವಾ ಮಿಲಿ ಬಗ್ಸ್ ಅಂತ ಇರ್ತದೆ, ಆ ಥರ ಇದ್ರೆ ಆ ಥರ ಇರಬಹುದು. ಅದನ್ನ ತಾವು ಒಂದು ಸ್ಯಾಂಪಲ್ ನಾವು ತೋರಿಸಿದ್ದೆ ಆದ್ರೆ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಒಂದು ಸಿಂಪಡಣೆ ಹೇಳಕ್ಕೆ ಅನುಕೂಲ ಆಗ್ತದೆ. ಸರಿ ಸರ್, ಈಗ ನಾವು ಚರ್ಚೆ ಮಾಡ್ತಾ ಇದ್ವಿ, ನಾವು ವಿದೇಶಿ ತಳಿಗಳನ್ನ ಇಲ್ಲೂ ಬೆಳೀತಾ ಇದ್ದೀವಿ, ನಮ್ಮ
ಏನೋ ಹಣ್ಣು ಹಂಪಲುಗಳು ತರಕಾರಿಗಳನ್ನ ಒಳ್ಳೆಯ ಒಂದು ಗುಣಮಟ್ಟದಲ್ಲಿ ನಾವು ಇಲ್ಲಿ ಬೆಳೆದು ಅದನ್ನು ರಫ್ತು ಮಾಡೋದ್ರ ಬಗ್ಗೆ ಚರ್ಚೆ ಮಾಡ್ಬೋದು ನಾವು. ಸೊ ಈ ವಿದೇಶಿ ತಳಿಗಳು ನಾವು ಇಲ್ಲಿ ಬೆಳೆದಾಗ ಅದನ್ನು ಹಿಂತಿರುಗಿ ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡುವ ಒಂದು ವ್ಯವಸ್ಥೆ ಇದೆಯಾ ಸರ್? ಈ ಹೀಗಿದ್ದಾಗ ಈ ಒಂದು ಮಾರುಕಟ್ಟೆಯ ವ್ಯವಸ್ಥೆ ಹೇಗೆ ಇದೆ ಇದ್ರದ್ದು, ಅಥವಾ ತಮ್ಮ ತೋಟಗಾರಿಕೆ ಇಲಾಖೆಯಿಂದ ಯಾವ ರೀತಿ ಕ್ರಮ ಕೈಗೊಳ್ತಿದ್ದಾರೆ ರಫ್ತು ಮಾಡೋದ್ರ ಬಗ್ಗೆ? ರಫ್ತು ಮಾಡೋದು ಫಸ್ಟ್ ಈಗ ನಮ್ಮದು ಉತ್ಪಾದನೆ ಹೆಚ್ಚಿಗೆ ಪ್ರಮಾಣ ಆದಾಗ ರಫ್ತು ಬಗ್ಗೆ ನಾವು ಹೆಚ್ಚಿನ ಒಂದು ಚಿಂತನೆ ಮಾಡಬೇಕಾಗತ್ತೆ. ಈಗ ಬೆಳೀತಾರೆ ಅಂತ ನಮ್ಮ ಮಾವಾಗಿರ್ಬೋದು, ದ್ರಾಕ್ಷಿ, ಇಂಥ ಬೆಳೆಗೆ ನಾವು ರಫ್ತಿಗೆ ಅವಕಾಶ ಕೊಡ್ತಾ ಇದ್ವಿ. ತಾವೇನು ವಿದೇಶಿ ತಳಿ ಹೇಳ್ತಾರಲ್ಲ ಅದು ಈಗ ಒಂದು ಪ್ರಮಾಣಕ್ಕೆ ಅಂದರೆ ಸ್ವಲ್ಪ ಮಟ್ಟದಲ್ಲಿ ಉತ್ಪಾದನೆ ಆಗ್ತಾ ಇದೆ. ಅದು ಇಲ್ಲೇ ಸ್ಥಳೀಯವಾಗಿ ಅದಕ್ಕೆ ಉಪಯೋಗ ಮಾಡ್ತಿರೋದ್ರಿಂದ ಮಾರುಕಟ್ಟೆ ಅಂದರೆ ವಿದೇಶಿ ಮಾರುಕಟ್ಟೆ ಕಳಿಸೋಕ್ಕೆ ಅಷ್ಟು ಕ್ವಾಂಟಿಟಿ ಇಲ್ಲ ಇವಾಗ. ಇನ್ನು ರೇಟ್ ದರನೂ ಇಲ್ಲೇನೆ ಹೆಚ್ಚಿನ ಒಂದು ದರ ಸಿಗೋದ್ರೆ ಮಾರುಕಟ್ಟೆ ಹೊರ ದೇಶಗಳು ಮಾರಾಟ ಮಾಡೋದಂತ ಅವಕಾಶ ಇನ್ನೂ ಬಂದಿಲ್ಲ. ಈಗ ಬರ್ತಾ ಇದೆ, ಮತ್ತೆ ಚರ್ಚೆ ಮುಂದುವರಿಸೋಣ. ಅಮರೇಶ್ ಪಾಟೀಲ್ ಅನ್ನೋರು ರಾಯಚೂರಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ ಹಲೋ ಅಮರೇಶ್ ಪಾಟೀಲ್ ಅವರೇ, ಹಲೋ. ಏನೋ ದೋಷ ಆಗ್ತಾ ಇಲ್ಲ ಸರ್, ಹೇಳಿ ಸರ್. ಈಗ ರಫ್ತು ಸಂಬಂಧಪಟ್ಟಂಗೆ ನಮ್ಮ ರಾಜ್ಯದಲ್ಲಿ ಅಪೇಡಾ ಮತ್ತು ಕೆಪೆಕ್ ಅಂತ ಏನಿದೆ ಅವರು ಒಂದು ಯೋಜನೆಗಳು ಸಹಾಯ ಆಗ್ತವೆ. ಜೊತೆಗೆ ನಾವು ಈ ಒಂದು ಯೋಜನೆಯಲ್ಲಿ ಗುಡ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ. ಅಂದರೆ ಉತ್ತಮ ಗುಣಮಟ್ಟದ ಪದ್ಧತಿಗಳನ್ನು ಯಾವ ದೇಶಕ್ಕೆ ನಾವು ರಫ್ತು ಮಾಡ್ಬೇಕಂತಿದ್ವಿ ಆ ಒಂದು ದೇಶಕ್ಕೆ ಅನುಸಾರವಾಗಿ ನಾವು ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಅಂದರೆ ಸುಧಾರಿತ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಅದಕ್ಕೆ ಮುಖ್ಯವಾಗಿ ಈ ಸಿಂಪರಣೆ ಏನಿದೆ ಔಷಧಿ ಸಿಂಪರಣೆನ ಕ್ರಮ ಅನಿಸ್ಬೇಕಾಗತ್ತೆ. ಯಾಕಂದ್ರೆ ಅವರು ಒಂದೊಂದು ಬೆಳೆಗೂ ಒಂದೊಂದು ಔಷಧಿ ಸಿಂಪರಣೆಯನ್ನು ಅವ್ರು ಕೊಟ್ಟಿರ್ತಾರೆ, ಅದೇ ಥರ ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಕೊನೆಯವಾಗಿ ನಾವು ಮಾರುಕಟ್ಟೆ ಮಾಡುವ ಟೈಮಿಗೆ ಅಂದರೆ ಕೊಯ್ಲು ಮಾಡೋ ಟೈಮ್ಗೆ ನಾವು ಒಂದು 15ರಿಂದ 20 ದಿವಸವರೆಗೆ ಯಾವುದೇ ಸಿಂಪರಣೆ ತೆಗೆದುಕೊಳ್ಬಾರ್ದಾಗ. ಆಮೇಲೆ ಕೆಲವು ನಿರ್ಧರಿಸಿದ ಔಷಧಿನ ಮಾತ್ರ ಅವರು ಸ್ಪ್ರೇ ಮಾಡೋಕ್ಕೆ ಹೇಳ್ತಾರೆ, ಆ ಒಂದು ಸಿಂಪರಣೆ ಮಾತ್ರ ಕೈಗೊಳ್ಬೇಕಾಗುತ್ತೆ. ಅಂಥದ್ರಲ್ಲಿ ನಾವು ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಅದಕ್ಕೆ ನಾವು ಈ ಒಂದು ನಮ್ಮ ತೋಟಗಾರಿಕೆ ಮಿಷನ್ ಯೋಜನೆಯಲ್ಲಿ 20,000ವರೆಗೂ ನಾವು ಸಹಾಯಧನ ಕೊಡ್ತಾ ಇದ್ದೀವಿ ಅವರಿಗೆ. ಇನ್ನು ಮತ್ತೊಂದು ಇದಕ್ಕೆ ಪೂರಕವಾಗಿ ಕೇಳಬೇಕಂತ ಹೇಳಿದಾಗ ಕೃಷಿ ಬೆಳೆಗಳಾಗಿರ್ಬೋದು ಅಥವಾ ತೋಟಗಾರಿಕೆ ಬೆಳೆಗಳಾಗಿರ್ಬೋದು, ಸೊ ಇದಕ್ಕೆ ತಗುಲುವಂತಹ ಕೀಟ ರೋಗ ಬಾಧೆ ತಪ್ಪಿದ್ದಲ್ಲ. ಹಾಗೆಯೇ ಈ ಬೆಳೆಗಳಲ್ಲಿ ಪ್ರಮುಖವಾಗಿ ಪೋಷಕಾಂಶಗಳ ನಿರ್ವಹಣೆ ಮಾಡೋದು ಬಹಳ ಮುಖ್ಯ. ಸೊ ಹೀಗೆ ಈ ನಿಟ್ಟಿನಲ್ಲಿ ಸಮಗ್ರ ಪೀಡೆ ನಿರ್ವಹಣೆ ಮತ್ತು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ, ಸೊ ಇದು ಯಾವ ರೀತಿ ಕೈಗೊಳ್ತಿದ್ರು ಸರ್ ಇಲಾಖೆ? ಯಾವ ರೀತಿಯ ಪ್ರೋತ್ಸಾಹ ನೀಡ್ತಿದ್ರು? ಸಮಗ್ರ ಕೀಟ ನಿರ್ವಹಣೆ ಮತ್ತು ಸಮಗ್ರ ಪೋಷಕ ನಿರ್ವಹಣೆ ಇವು ಒಂದು ರೈತರಿಗೆ ಅನುಕೂಲ ಅಂತ ಮುಖ್ಯ ಯೋಜನೆಗಳಿವೆ. ಅದಕ್ಕಾಗಿ ನಾವೇನು ಮಾಡ್ತೀವಿ, ನಮ್ಮ ಇಲಾಖೆ ವತಿಯಿಂದನೇ ಜೈವಿಕ ಗೊಬ್ಬರ ಆಗಿರ್ಬೋದು, ಜೈವಿಕ ಕೀಟನಾಶಕಗಳಾಗಿರ್ಬೋದು, ಅವನ್ನ ನಾವು ಹೆಚ್ಚಿನ ಪ್ರಮಾಣದಲ್ಲಿ ರೈತರಿಗೆ ಉಪಯೋಗಕ್ಕಾಗಿ ಕೊಡ್ತಾ ಇದ್ದೀವಿ. ಇದ್ರ ಮುಖಾಂತರ ಭೂಮಿನ ಫಲವತ್ತತೆ ಹೆಚ್ಚಿದಾಗಲಿ, ಗಿಡಗಳ ಒಂದು ನೀವು ಶಕ್ತಿಯನ್ನು ಹೆಚ್ಚಿನ ಮಾಡೋದ್ರಿಂದ ಕೀಟಗಳ ಒಂದು ಬಾಧೆಯನ್ನು ಕಡಿಮೆ ಮಾಡೋ ಜೊತೆಗೆ ಒಂದು ಶಕ್ತಿಯನ್ನು ಕೊಡ್ತದೆ, ಜೊತೆಗೆ ಇಳುವರಿನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತದೆ. ಮತ್ತು ಜೊತೆಗೆ ಈ ಔಷಧಿ ಏನಿದೆಯಲ್ಲ, ರಾಸಾಯನಿಕ ಔಷಧಿ ಆಗಿರೋ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡೋ ಮುಖಾಂತರ ಫಲವತ್ತತೆಯನ್ನು ಹೆಚ್ಚಿಗೆ ಮಾಡಿ ಒಂದು ಆದಾಯನೂ ಸಹ ಹೆಚ್ಚಿಗೆ ಸಿಗ್ತದೆ, ಜೊತೆಗೆ ಒಂದು ಒಳ್ಳೆಯ ಆಹಾರನ ನಾವು ತಿನ್ನೋದಕ್ಕೆ ಅನುಕೂಲ ಆಗ್ತಾ ಇದೆ. ಸರ್ ಮತ್ತೊಬ್ರು ಆರಾಧ್ಯನವರು ಹಾಸನದಿಂದ ಕರೆ ಮಾಡ್ತಾ ಇದ್ದಾರೆ, ನೋಡೋಣ ಪ್ರಶ್ನೆ ಏನಿದೆ. ಹಲೋ ಹಲೋ ನಮಸ್ತೆ ಆರಾಧ್ಯ ಅವರೇ, ಪ್ರಶ್ನೆ ಕೇಳಿ ಪ್ರಶ್ನೆ ಕೇಳಿ. ಸರ್ ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ ಸರ್. ನಮಸ್ಕಾರ ಕೇಳಿ ಪ್ರಶ್ನೆ ಕೇಳಿ. ತೆಂಗಿನ ಗಿಡ 15 ತೆಂಗಿನ ಗಿಡ ನಮ್ ತೆಂಗಿನ ತೋಟದಲ್ಲಿ ಹೊಂಬಾಳೆ ಬರ್ತಾ ಇರ್ತಕ್ಕಂತ ಗಿಡ. ಸರಿ, ಅದೇನೆ ಕೇಳ್ತಾ ಇದ್ದೀನಿ ಸರ್. ಹೊಂಬಾಳೆ ಬರ್ತಕ್ಕಂತ ತೆಂಗಿನ ಗಿಡ ಅದು ಸುಳಿ ಹೇಳಿದ್ರೆ ಎಲ್ಲ ಕೊಳೆತು ಬರ್ತಾ ಇದೆಯಲ್ಲ, ಏನ್ ಕಾರಣ? ಅದಕ್ಕೆ ಏನು ಸುಳಿ ಕೊಳೆ ರೋಗ ಅಂತ ಹೇಳ್ತಾರೆ. ಹೊಂಬಾಳೆ ಬಂದಿವೆ, ಯಾಕೋ ಈಗ ಎಲ್ಲ ಸುಳಿ ಕೊಳ್ತು ಹೋಯ್ತಾ ಇದೆ. ಆಯ್ತು, ಗಿಡ ಎಲ್ಲ ಒಣಗ್ತಾ ಇದೆ. ಆಯ್ತು, ಉತ್ತರ ನೀಡ್ತಾರೆ ಸಾಹೇಬ್ರು, ಕೇಳಿ. ಒಂದು ಸುಳಿ ಕೊಳೆ ರೋಗ ಅಂತ ಇರಬೇಕು. ಹೌದು ಸರ್. ಈಗ ನನ್ಗೆ ಅವ್ರು ಹೇಳೋದು ನೋಡಿ, ಸುಳಿ ಕೊಳೆಯ ರೋಗ ಎಲ್ಲಾ ಗಿಡಕ್ಕೂ ಹೋಲ್ತಾ ಇದ್ರೆ ಅದು ಮೋಸ್ಟ್ಲಿ ಸೂಕ್ತವಾದ ಒಂದು ನಾವು ಶಿಲೀಂಧ್ರ ನಾಶಕನ ನಾವು ಸಿಂಪಡಣೆ ಮಾಡ್ಬೇಕಾಗ್ತದೆ. ಅವು ಅಕ್ಕಪಕ್ಕ ಒಬ್ಬರೇ ಮಾಡಿದ್ರೆ ಆಗ್ಲಿಕ್ಕೆ ಸುತ್ತಮುತ್ತಲು ಎಲ್ಲರೂ ರೈತರು ಕೂಡಿಸಿ ಮಾಡ್ಕೊಳ್ಬೇಕಾಗತ್ತೆ. ತಾವು ಅದನ್ನು ನಮ್ಮ ಇಲ್ಲಿ ಹೇಳೋದಕ್ಕಿಂತ ನಮ್ಮ ಅಧಿಕಾರಿಗಳನ್ನ ತಾವು ಯಾವ ತೋಟ ಅಂತ ಹೇಳಿದ್ರೆ ನಾವು ನಿಮ್ಮ ಅಧಿಕಾರಿಗಳನ್ನ ಅಲ್ಲಿ ಕಳಿಸ್ಬಿಟ್ಟು ತಮ್ಮ
ಒಂದು ಏನು ಇದೆಯಲ್ಲ ರೋಗ ರೋಗ ನಿರ್ವಹಣೆಗೆ ಒಂದು ಇದೆ. ನಮ್ಮ ಇಲಾಖೆಯಿಂದ ನಾವು ಸಹಾಯಧನ ಕೊಡ್ತೀವಿ, ಜೊತೆಗೆ ಸಿಂಪರಣೆ ಕ್ರಮಗಳನ್ನು ನಾವು ಸೂಚಿಸ್ತೀವಿ. ಚರ್ಚೆ ಮಾಡ್ತಾ ಇದ್ವಿ ಸರ್, ನಾವು ಸಮಗ್ರ ಪೀಡೆ ನಿರ್ವಹಣೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ, ಪೋಷಕಾಂಶ ನಿರ್ವಹಣೆ ಮಾಡ್ತಾ ಇದ್ವಿ. ಈ ಸಮಗ್ರ ಪೀಡೆ ನಿರ್ವಹಣೆ ಅಂತ ಹೇಳಿದಾಗ ತಾವು ಜೈವಿಕ ವಿಧಾನಗಳು ಹೇಳಿದ್ವಿ. ಈ ಒಂದು ಜೈವಿಕ ವಿಧಾನಗಳಂದ್ರೆ ಜೈವಿಕ ಪದ್ಧತಿಗಳಲ್ಲಿ ತಗೊಂಡಾಗ ತಾವು ಇಲಾಖೆಯಿಂದ ಏನೇನು ಕೊಡ್ತಾ ಇದ್ದೀರಾ ಸರ್? ಯಾವ ಜೈವಿಕ ಕೀಟನಾಶಕಗಳನ್ನ ಅಥವಾ ಬೇರೆ ಏನು ಕೊಡ್ತಾ ಇದ್ದೀರಾ? ನಾವು ಟ್ರೈಕೋಡರ್ಮ್ ಆಗಿರ್ಬೋದು, ಸೂಡೋಮಾನಸ್ ಈ ಥರನೂ ಜೈವಿಕ ಇವನ್ನೆಲ್ಲ ನಾವು ಉತ್ಪಾದನೆ ಮಾಡ್ತೇವೆ. ನಮ್ಮ ಒಂದು 6 ಬಯಾಲಜಿಕಲ್ ಕಂಟ್ರೋಲ್ ಲ್ಯಾಬ್ ಅಂತಿದೆ, ಪ್ರಯೋಗಾಲಯ ಇದ್ದಾವೆ. ಆ ಪ್ರಯೋಗಾಲಯದಿಂದ ಉತ್ಪಾದನೆ ಮಾಡಿ ನಾವು ರೈತರಿಗೆ ಕೊಡ್ತಾ ಇದ್ದೀವಿ. ಜೊತೆಗೆ ಈ ನಮ್ಮ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಲ್ಲಿ ಈ ವರ್ಮಿ ಕಾಂಪೋಸ್ಟ್ ಅಂದರೆ ಎರೆಹುಳು ಗೊಬ್ಬರ ಉತ್ಪಾದನೆ ಮಾಡೋಕ್ಕೆ ಸಹಾಯಧನ ಕೊಡ್ತಾ ಇದ್ವಿ. ಅದು ತೊಟ್ಟೆ ಆಗಿರ್ಬೋದು ಅಥವಾ ನಮ್ಮ ಪ್ಲಾಸ್ಟಿಕ್ HBD ಮಾಡುವಂಥ ಉತ್ಪಾದನೆಗೆ ಸಹ ಈ ಒಂದು ಯೋಜನೆಯಲ್ಲಿ ರೈತರಿಗೆ ಸಹಾಯಧನ ದೊರಕ್ತಾ ಇದೆ. ಅದ್ರ ಮುಖಾಂತರ ಒಂದು ಸಾವಯವ ಕೃಷಿಗೆ ಅವರು ಒತ್ತು ಕೊಡ್ಬೋದಾಗಿದೆ ಅಥವಾ ಅದನ್ನು ಅಳವಡಿಸ್ಕೊಳ್ಬೋದಾಗಿದೆ. ಸರ್, ಇನ್ನೊಂದು ತೋಟಗಾರಿಕೆ ಅಂತ ಹೇಳಿದಾಗ ನಾವು ತೋಟಗಾರಿಕೆ ಬೆಳೆಗಳು ಅಂತ ಹೇಳಿದಾಗ ನಾವು ಈ ಅಂಗಾಂಶ ಕೃಷಿ ಅನ್ನೋದಾಗಿರ್ಬೋದು ಅಥವಾ ನರ್ಸರಿ ಅನ್ನೋದು ಪ್ರಮುಖವಾಗಿ ರೈತರಲ್ಲಿ. ಸೊ ಈ ಒಂದು ಸಸ್ಯಾಗಾರ ಅಂತ ಹೇಳ್ತೀರಾ ತಾವು ಅಥವಾ ನರ್ಸರಿ ಅಂತ ಏನು? ಸೊ ಈ ಒಂದು ನರ್ಸರಿಗಳನ್ನ ರಾಜ್ಯದಲ್ಲಿ ಸೊ ಎಲ್ಲೆಲ್ಲಿ ಲಭ್ಯ ಇದೆ ಮತ್ತೆ ಪ್ರಮುಖವಾಗಿ ಈ ನರ್ಸರಿಗಳಲ್ಲಿ ಯಾವ್ಯಾವ ಬೆಳೆಗಳನ್ನ ರೈತರಿಗೆ ತಾವು ಸಹಾಯಧನದಲ್ಲಿ ನೀಡ್ತಾ ಇದ್ದೀರಾ? ಒಂದು ಇಲಾಖೆ ಎತ್ತಿಂದ ಸುಮಾರು ನಮ್ಮಲ್ಲಿ 300ರಿಂದ 400ರಷ್ಟು ನರ್ಸರಿಗಳಿದ್ದಾವೆ. ಇಲಾಖೆ ಸಸ್ಯಗಾರಗಳಿದೆ. ಅದರಲ್ಲಿ ಉತ್ಪಾದನೆ ಮಾಡಿ ರೈತರಿಗೆ ಕಡಿಮೆ ದರದಲ್ಲಿ ಮಾವು ಆಗಿರ್ಬೋದು, ಚಿಕ್ಕು ಆಗಿರ್ಬೋದು, ಈ ಥರ ಬೇರೆ ಬೇರೆ ಹಣ್ಣಿನ ಗಿಡಗಳನ್ನು ನಾವು ಕೊಡ್ತಾ ಇದ್ದೀವಿ. ಜೊತೆಗೆ ನಾವು ಈ ಒಂದು ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಲ್ಲಿ ಏನಂದರೆ ಈ ಖಾಸಗಿ ನರ್ಸರಿಗಳನ್ನು ಸಹ ಸಸ್ಯಗಾರನ ಎನ್ಕರೇಜ್ ಮಾಡ್ತೇವೆ. ಅಂದರೆ ಅವರು ಬಂದಿದ್ದೆ ಆದರೆ ಹೆಚ್ಚಿನ ಒಂದು ಹೊಸ ತಳಿಗಳನ್ನು ತರೋಕೆ ಆಗಲಿ, ಉತ್ಪಾದನೆ ಮಾಡೋಕ್ಕೋ ಎಲ್ಲ ಹೆಚ್ಚಿನ ಒಂದು ಜನರಿಗೆ ತಲುಪುವ ದೃಷ್ಟಿಯಲ್ಲಿ ಈ ಒಂದು ಸಸ್ಯಗಾರರಿಗೆ ನಾವು ಖಾಸಗಿ ಸಸ್ಯಗಾರರಿಗೂ ಸಹ ಸಹಾಯಧನ ಕೊಡೋ ಮುಖಾಂತರ ಅವ್ರನ್ನೂ ಉತ್ತೇಜನ ಮಾಡ್ತಾ ಇದ್ದೀವಿ. ಸೊ ಅವರು ಒಂದು ಹೊಸ ತಳಿಗಳನ್ನ ಅವ್ರ ಮುಖಾಂತರ ರೈತರಿಗೆ ತಲುಪಿಸೋಕ್ಕೆ ಒಂದು ಸಾಧ್ಯತೆ ಇದೆ. ಅದ್ರ ಜೊತೆಗೆ ತಾವೇನು ಅಂಗಾಂಶ ಕೃಷಿ ಹೇಳಿದ್ರಲ್ಲ, ಅಂಗಾಂಶ ಕೃಷಿಗಳನ್ನು ಸಹ ನಾವು ಇಲಾಖೆಯಲ್ಲೂ ಇದ್ದಾವೆ. ಜೊತೆಗೆ ಖಾಸಗಿ ಅಂಗಾಂಶ ಕೃಷಿಗಳನ್ನು ನಾವು ಇದನ್ನು ಅಂದರೆ ಸೆಂಟರ್ಸ್ನ ಘಟಕಗಳನ್ನು ಅಳವಡಿಸ್ಕೊಳ್ಳೋಕ್ಕೆ, ಉತ್ಪಾದನೆ ಮಾಡೋಕ್ಕೆ ಒಂದು ಏನು ಸೌಲಭ್ಯಗಳು ಬೇಕು ಆ ಸೌಲಭ್ಯವನ್ನು ನಾವು ಸಹಾಯಧನ ಕೊಡ್ತಾ ಇದ್ವಿ. ಸುಮಾರು ಜನರು ಇದನ್ನು ಪಡೆದಿದ್ದಾರೆ, ಖಾಸಗಿಯಾಗಿ ಪಡೆದಿದ್ದಾರೆ. ಅಲ್ಲಿಂದ ನಮ್ಮ ಬಾಳೆ ಆಗಿರ್ಬೋದು ಅಥವಾ ಈ ಬೇರೆ ಹೂವಿನ ಗಿಡಗಳನ್ನು ಸಹ ಉತ್ಪಾದನೆ ಮಾಡಿ ರೈತರಿಗೆ ತಲುಪಿಸ್ತಾ ಇದ್ದಾರೆ. ಸರ್, ಮತ್ತೊಂದು ಕರೆ ಬರ್ತಾ ಇದೆ. ಮಹಾಂತೇಶ್ ಅವರು ಚಿತ್ರದುರ್ಗದಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ, ನಮಸ್ತೆ ಮಹಾಂತೇಶ್ ಅವರೇ. ಮಹಾಂತೇಶ್ ಅವರೇ, ಪ್ರಶ್ನೆ ಕೇಳಿ. ಕೇಳಿಸ್ತಾ ಇದೆ? ಹಲೋ, ಕೇಳಿಸ್ತಾ ಇದೆ? ಪ್ರಶ್ನೆ ಕೇಳಿ. ನಮಸ್ತೆ, ಪ್ರಶ್ನೆ ಕೇಳಿ. ಹಲೋ, ಕೇಳಿಸ್ತಾ ಇದೆ? ತಾವು ಪ್ರಶ್ನೆ ಕೇಳಿ. ನಮಗೆ ಕೇಳಿಸ್ತಾ ಇದೆ, ಪ್ರಶ್ನೆ ಕೇಳಿ. ಸರ್, ಪ್ರಶ್ನೆ ಏನಂದ್ರೆ ಸರ್ ನಮಸ್ತೆ. ಪ್ರಶ್ನೆ ಏನಂದ್ರೆ ನಾವು ಕಾಡು ಕೃಷಿ ಮಾಡಿದೀವಿ. ಕಾಡು ಕೃಷಿ ಅಂತಂದ್ರೆ ಅಡಿಕೆ ತೋಟ ಇತ್ತು ಮುಂಚೆ. ಅಡಿಕೆ ತೋಟ ಮಳೆಗಾಲ ಕಡಿಮೆ ಆಗಿ ಅಡಿಕೆ ತೋಟ ಪೂರ್ತಿ ಒಣಗೋಗ್ಬಿಡ್ತು. ಅದಾದ್ಮೇಲೆ ಬಹಳ ಬೇಜಾರಾಗಿ ನೇರಳೆ, ನಿಂಬೆ, ಬಿಕ್ಕೆ, ತೆಂಗು, ಆಮೇಲೆ ನುಗ್ಗೆ, ಪಪ್ಪಾಯ ಈ ತರ ಸುಮ್ನೆ ಸಿಕ್ಕಿದ್ದೆಲ್ಲ ಹಾಕಿದೀವಿ. ಇದಾಗಿ ಇದೇನ್ ಸಮಸ್ಯೆ ಏನಂತಂದ್ರೆ ಈಗ ನಮ್ಗೆ ನೇರಳೆ ಬರುತ್ತೆ. 2 ವರ್ಷ ಕೇಣಿ ಕೊಟ್ಟಿದೀವಿ, ಆಗಿತ್ತು, ಎಲ್ಲ ಚೆನ್ನಾಗಿದೆ, ಗಿಡಗಳೆಲ್ಲ ಬಹಳ ಆರೋಗ್ಯವಾಗಿದಾವೆ. ನಮ್ಗೆ ಈ ಮಿನಿ ಬಗ್ ಅಂತಾರಲ್ಲ, ವೈಟ್ ಫ್ಲೈಸ್ ಅಂತಾರಲ್ಲ, ಆ ವೈಟ್ ಫ್ಲೈಸ್ ನಮ್ಗೆ ಬಹಳ ಕಾಟ ಕೊಡ್ತಿದೆ. ಅದು ಯಾಕೆ ಬರುತ್ತೆ ಅಂತ ನಮ್ಗೂ ಗೊತ್ತಿಲ್ಲ ಆಕ್ಚುಲಿ. ಸುತ್ತ ಈ ಗೊಬ್ಬರದ ಗಿಡ ಇದೆ, ಆಮೇಲೆ ಬೇರೆ ಎಲ್ಲ ಒಂಥರ ಕಾಡೆ. ನಮ್ಮ ತೋಟದಲ್ಲಿ ಬಂದ್ರೆ ಕಾಡಿನ ಹಿಂಗೆ ಬರುತ್ತೆ. ಯಾವ್ದ್ರಿಂದ ಬರುತ್ತೆ ಅಂತ ಗೊತ್ತಿಲ್ಲ, ಬಹಳ ಕಾಟ ಕೊಡುತ್ತೆ ಸರ್. ಬಹಳ ಏನು ಒಂಬೈ ಹೊಡಿತಾ ಇದೆ. ಹಂಗಾಗಿ ಒಂಚೂರು ಇದ್ರ ಬಗ್ಗೆ ಒಂಚೂರು ನಮ್ಗೆ ಗಿಡದ ಆಯ್ತು ಹೇಳ್ತಾರೆ. ಈಗ ಮಹಂತೇಶ್ ಅವರು ಕಾಡು ಕೃಷಿಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಖುಷಿ. ಅವರು ಏನಂತಾರೆ, ಈಗ ನಾವು ಯಾವುದೇ ಏನು ಬಿಳಿ ನೊಣ, ತಿಗಣೆ ಅಂದ್ರೆ ಬಿಳಿ ನೊಣ ಇರ್ಬೋದು ಅಥವಾ ಉಣ್ಣೆ ತಿಗಣೆ, ಆ ಒಂದು ಮಿಲ್ಲಿ ಬಗ್ಸಿಗೆ ಬಗ್ಗೆ ಹೇಳಿದ್ರೆ
ಅವರು ಔಷಧಿಯನ್ನ ರಾಸಾಯನಿಕ ಔಷಧಿ ಸಿಂಪಡಣೆ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಒಂದು ಪ್ರಯೋಗ ಮಾಡ್ಬೋದು ಅವರು. ಈ ಒಂದು ಸೋಪ್ ವಾಟರ್ ಅಂತ ಹೇಳ್ತೀವಲ್ಲ, ಅಥವಾ ನಮ್ಮ ಸ್ಯಾಂಪೋ, ಅದನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಸುಮಾರು ರೈತರು ಕಂಟ್ರೋಲ್ ಮಾಡಿದ್ದಾರೆ. ಅದನ್ನ ಒಂದು ಪ್ರಯತ್ನ ಅವ್ರು ಮಾಡ್ಕೋಬಹುದು. ಅಥವಾ ನಮ್ಮ ನೀಮ್ ಆಯಿಲ್, ಬೇವಿನ ಎಣ್ಣೆ ಮುಖಾಂತರ ಕಂಟ್ರೋಲ್ ಮಾಡ್ಕೋಬಹುದು. ನೋಡುವ. ಈಗ ಮುಂದುವರೆದೇ ಆಗಿದ್ರೆ 2 ಪ್ರಮುಖವಾದ ಒಂದು ಪ್ರಶ್ನೆಗಳು ತಮಗೆ ಕೇಳಬೇಕು ಸರ್. ಈಗ ಸಮಯದ ಅಭಾವ ಆಗ್ತಾ ಇದೆ, ಅದರಲ್ಲಿ ಸಂಕ್ಷಿಪ್ತವಾಗಿ ತಾವು ಉತ್ತರ ನೀಡ್ತೀರಾ ಅಂತ ಹೇಳಿ ಭಾವಿಸ್ತಾ, ಸರ್, ಒಂದು ಕೃಷಿ, ನಮ್ಮ ಕೃಷಿಯಲ್ಲಿ ಆಗಿರ್ಬೋದು, ತೋಟಗಾರಿಕೆ ಆಗಿರ್ಬೋದು, ಒಂದು ಯಾಂತ್ರೀಕರಣ ಅಂತ ಏನಿದೆ ಅದು ಬಹಳ ಪ್ರಮುಖವಾದ ಪಾತ್ರ ವಹಿಸ್ತಾ ಇದೆ. ಹಾಗೆಯೇ ತೋಟಗಾರಿಕೆಯಲ್ಲಿ ಯಂತ್ರೋಪಕರಣಗಳ ವಿತರಣೆ ಆಗಿರ್ಬೋದು, ಪ್ರೋತ್ಸಾಹ ಧನ ಆಗಿರ್ಬೋದು, ರೈತರಿಗೆ ಹೇಗೆ ನಡೀತಾ ಇದೆ? ಮತ್ತೆ ಈಗಾಗಲೇ ಏನು ಬೆಳೆ ಬೆಳ್ಕೊಂಡಿರ್ತಾರೆ ಅಂದ್ರೆ ಬಹುವಾರ್ಷಿಕ ಬೆಳೆಗಳು, ಅದು ಪುನಶ್ಚೇತನಗೊಳಿಸೋದಕ್ಕೆ ಏನಾದರೂ ವ್ಯವಸ್ಥೆ ಅಥವಾ ಪ್ರೋತ್ಸಾಹ ಇದೆಯಾ? ಇದೆ, ಹೇಳಿ ಸಂಕ್ಷಿಪ್ತವಾಗಿ. ಸಂಕ್ಷಿಪ್ತ ಹೇಳ್ತಾ, ಈಗ ತಾವು ಮೊದಲೇ ಪ್ರಶ್ನೆ ಯಾಂತ್ರೀಕರಣ. ಈಗ ತಮ್ಗೆ ಗೊತ್ತಿರೋ ಬಗ್ಗೆ ಈಗ ಒಂದು ಈ ಕೆಲಸಗಾರರ ಒಂದು ಕೃಷಿಯಲ್ಲಿ ಒಂದು ಕೃಷಿ ಕಾರ್ಮಿಕರ ಬಹಳ ಕೊರತೆಯಿಂದ ಈ ಒಂದು ಯಾಂತ್ರೀಕರಣಕ್ಕೆ ತುಂಬಾ ಬೇಡಿಕೆ ಇದೆ. ಅದಕ್ಕೆ ಪ್ರಮುಖವಾಗಿ ಅದನ್ನ ಭೂಮಿ ಹದ ಮಾಡುವುದಾಗ್ಲಿ, ಭೂಮಿ ಉಳುಮೆ ಮಾಡೋಕ್ಕಾಗಿ ಸಂಬಂಧಪಟ್ಟಂತ ಯಂತ್ರಗಳಿರ್ಬೋದು, ಅಥವಾ ಉಳುಮೆ ನಂತರದ ಏನು ಆಕ್ಟಿವಿಟೀಸ್ ಇದಾವೆ, ಕಸ ಕಡ್ಡಿ ತೆಗೆಯೋದಕ್ಕೆ ಆಗಲಿ, ಉಳುಮೆ ಮಾಡೋದಕ್ಕೆ, ಆಮೇಲೆ ರಂಟಿ ಕುಂಟಿ ಎಲ್ಲ ಸುಮಾರು ಆಕ್ಟಿವಿಟಿನ ನಮ್ಮ ಟ್ರ್ಯಾಕ್ಟರ್ ಮುಖಾಂತರ ಉಳುಮೆ ಮಾಡ್ತಾ ಇದ್ವಿ. ಅವೆಲ್ಲದಕ್ಕೂ ಮಾಡೋಕ್ಕೆ ಇಲಾಖೆಯಲ್ಲಿ 2 ಯೋಜನೆಗಳು, ಪ್ರಮುಖ ಯೋಜನೆಗಳಿವೆ. ಒಂದು ತೋಟಗಾರಿಕೆ ಯಾಂತ್ರೀಕರಣ ಅಂತ ಯೋಜನೆ ಇದೆ, ಇನ್ನೊಂದು ನಮ್ಮ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಲ್ಲಿ ಕೊಡ್ತಾ ಇದ್ವಿ. ಬಟ್ ಇಲ್ಲಿ ಕಡಿಮೆ ಪ್ರಮಾಣದಲ್ಲಿ ಕೊಡ್ತೇವೆ. ಅಲ್ಲಿ 3 ಘಟಕಗಳು ಮಾತ್ರ ಕೊಡ್ತೇವೆ. ಅದು ಟ್ರ್ಯಾಕ್ಟರ್ ಇರ್ಬೋದು, ಅಂದರೆ 20 PTOHP ಅಂತ ಏನು ಹೇಳ್ತೀವಿ, ಅಲ್ಲಿ ಕೊಡ್ತಾ ಇದ್ದೀವಿ. ಸ್ಪ್ರೇಯರ್ಸ್ ಕೊಡ್ತೇವೆ. ಆಮೇಲೆ ಒಂದು ಮಿನಿ ಟ್ರ್ಯಾಕ್ಟರ್ ಅಥವಾ ಪವರ್ ಟಿಲ್ಲರ್, ಈ ಒಂದು 3 ಘಟಕಗಳು ಮಾತ್ರ ಈ ಒಂದು ಮಿಷನ್ ಯೋಜನೆಯಲ್ಲಿ ಕೊಡ್ತಾ ಇದ್ದೀವಿ. ಉಳಿದ ಎಲ್ಲ ಬೇರೆ ಏನು ಮಷಿನರಿ, ಕೊಯ್ಲು ಹತ್ರ ಎಲ್ಲವಕ್ಕೂ ನಾವು ಇನ್ನೊಂದು ತೋಟಗಾರಿಕೆ SMAM ಸ್ಕೀಮ್ ಅಂತಿದೆ, ಆ ಒಂದು ಅಭಿಯಾನ ಯೋಜನೆಯಲ್ಲಿ ಕೊಡ್ತಾ ಇದ್ದೀವಿ. ಆಮೇಲೆ ತಾವು ಪುನಶ್ಚೇತನ ಹೇಳ್ತಾರೆ. ಪುನಶ್ಚೇತನ ತೋಟಗಾರಿಕೆಯಲ್ಲಿ ಬಹುವಾರ್ಷಿಕ ಬೆಳೆಗಳು ಏನಿದೆ ಅಂದ್ರೆ ಸುಮಾರು ವರ್ಷ ರೈತರಿಂದ ಬೆಳ್ಕೊಂಡ್ ಬರ್ತಾ ಇದ್ದಾರೆ. ಅದು 30 ರಿಂದ 40 ವರ್ಷ ಆಗಿರ್ಬೋದು. ಮಾವಿನ ಗಿಡ, ಚಿಕ್ಕು ಗಿಡ, ಈ ತರ ಪೇರ್ಲಿ ಗಿಡ, ಅವು ಏನಾಗಿದ್ದಾವೆ, ಸುಮಾರು ವರ್ಷ ಬೆಳೀತಾ ಬಂದಿದ್ದರಿಂದ ಉತ್ಪಾದನೆ ಕಡಿಮೆ ಆಗಿದೆ. ಆ ಉತ್ಪಾದನೆ ಕಡಿಮೆ ಆಗಿರ್ಬೋದು, ಅಥವಾ ವಯಸ್ಸಾಗಿರ್ಬೋದು, ನಂತರ ಸುಮಾರು ರೋಗ ರುಜಿನ ಬಂದು ಅವೆಲ್ಲ ಉತ್ಪಾದನೆ ಕಡಿಮೆ ಆಗಿರೋದ್ರಿಂದ ಅವನ್ನು ನಾವು ಪುನಶ್ಚೇತನಗೊಳಿಸೋಕ್ಕೆ ಈ ಯೋಜನೆಯಲ್ಲಿ ಸಹಾಯಧನ ಕೊಡ್ತಾ ಇದ್ದೀವಿ. ರೈತರು ಅದನ್ನು ಕಟ್ ಮಾಡಿ ಹೊಸ ಕಸಿಗಳನ್ನು, ಹೊಸ ತಳಿಗಳನ್ನು ನಾವು ಅಲ್ಲಿ ಅದಕ್ಕೆ ಗ್ರಾಫ್ಟಿಂಗ್ ಮಾಡಿದ್ದೆ ಆದರೆ ಹೊಸ ತಳಿ, ಅದ್ರ ಜೊತೆಗೆ ಈ ಭೂಮಿಯಲ್ಲಿ ಹದ ಮಾಡಿಸಿ ಅದಕ್ಕೆ ತಕ್ಕಂಥ ಪೋಷಕಾಂಶ ಕೊಡಬಹುದು, ಕೀಟ ರೋಗಗಳನ್ನು ಕಡಿಮೆ ಮಾಡಿ ಹೊಸ ಈ ಥರ ಒಂದು ಯೋಜನೆಗಳನ್ನು ನಾವು ಅಲ್ಲಿ ಪುನಶ್ಚೇತನ ಕೊಡೋಕ್ಕೆ ಒಂದು 20,000 ರೂಪಾಯಿ ಅವರಿಗೆ ನಾವು ಅವರಿಗೆ ಸಹಾಯಧನ ಸಿಗ್ತಾ ಇದೆ. ರೈತರು ಅದನ್ನ ಉಪಯೋಗ ಮಾಡ್ಕೋಬಹುದಾಗಿದೆ, ಸದ್ಬಳಕೆ ಮಾಡೋಕ್ಕೆ ಅವಕಾಶ ಇದೆ. ನೋಡಿದ್ರಲ್ಲ ರೈತ ಬಂದವರೇ, ಇಷ್ಟೊತ್ತು ಕೇವಲ ಇದಿಷ್ಟೇ ಅಲ್ಲ, ಸಾಕಷ್ಟು ಚರ್ಚೆ ಮಾಡೋ ವಿಷಯಗಳು ಇರ್ತಾವೆ ನಮ್ಮ ಹತ್ರ. ಸೊ ದಯಮಾಡಿ ತಾವು ತೋಟಗಾರಿಕೆ ಇಲಾಖೆಗೆ ಸಂಪರ್ಕ ಮಾಡಿ ಎಲ್ಲ ಒಂದು ಸವಲತ್ತುಗಳನ್ನು, ತೋಟಗಾರಿಕಾ ಮಿಷನಲ್ಲಿ ಏನೇನು ಯೋಜನೆಗಳಿದ್ದಾವೆ, ಯಾವ್ಯಾವ ಸವಲತ್ತುಗಳಿದ್ದಾವೆ, ಪ್ರೋತ್ಸಾಹ ಏನಿದೆ ಎಲ್ಲದನ್ನು ಪಡೆದುಕೊಳ್ಬೇಕು ಅಂತ ಕೇಳ್ಕೊಳ್ತಾ, ಅಷ್ಟೇ ಅಲ್ಲ ರೈತ ಬಂದವರೇ, ಈಗ ಇದೇ ಬರುವ ಫೆಬ್ರವರಿಯಲ್ಲಿ 6, 7 ಮತ್ತು 8 3 ದಿನಗಳ ಕಾಲ ಬೆಂಗಳೂರು ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಕೃಷಿ ಇಲಾಖೆ ವತಿಯಿಂದ ಒಂದು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಏನು ಪ್ರತಿ ವರ್ಷ ನಡೆಯುತ್ತೆ, ಸಿರಿಧಾನ್ಯ ಮತ್ತು ಸಾವಯವ, ಅದೇ ರೀತಿ ಕೃಷಿ, ಪರಿಸರ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಮತ್ತು ಬ್ರ್ಯಾಂಡಿಂಗ್ ಮತ್ತು ಸಾಲ ಸೌಲಭ್ಯಗಳ ಕುರಿತು ಈ ಒಂದು ವಿಶೇಷವಾದಂತಹ ಒಂದು ವಾಣಿಜ್ಯ ಮೇಳ ನಡೀತಾ ಇದೆ. ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭಾಗವಹಿಸಿ ಅದರಲ್ಲೂ ಪಾಲ್ಗೊಳ್ಳಬೇಕು, ಅಲ್ಲಿ ಮಾಹಿತಿ ಪಡೆದುಕೊಳ್ಬೇಕು. ಸೊ ಹಾಗೆ ಸರ್, ಇಷ್ಟೊತ್ತು ತಾವು ತೋಟಗಾರಿಕಾ ಮಿಷನ್ ಬಗ್ಗೆ ರೈತರಿಗೆ ಸಲಹೆ ನೀಡಿದ್ದೀರಾ, ಮತ್ತೆ ಅದನ್ನ ಮಾಹಿತಿ ಹಂಚಿಕೊಂಡಿದ್ದೀರಾ. ರೈತ ಬಂಧುವರ ಪರವಾಗಿ, ಕೃಷಿ ಇಲಾಖೆಯ ಪರವಾಗಿ ಮತ್ತು ಚಂದನ ವಾಹಿನಿಯ ಪರವಾಗಿ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು, ನಮಸ್ಕಾರ. ಅನ್ನದಾತ ಸುಖೀ ಭವ ಎಂಬುದು ನಮ್ಮ ಸಂಸ್ಕೃತಿ. ನೇಗಿಲ ಯೋಗಿ ದೇಶದ ಬೆನ್ನೆಲುಬು. ಈ ಅನ್ನದಾತನನ್ನ ನಾವು ಸದಾ ಸ್ಮರಿಸೋಣ. ಆತನ ಕೈಯಿಂದ ಬೆಳೆದಂತಹ ದವಸ ಧಾನ್ಯಗಳನ್ನ ನಾವು ಗೌರವದಿಂದ ಸ್ವೀಕರಿಸೋಣ. ಕರ್ನಾಟಕ ರಾಜ್ಯದ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳು ಕರ್ನಾಟಕದ ದ್ವಿದಳ ಧಾನ್ಯಗಳ ಕಣಜವೆಂದೇ ಸುಪ್ರಸಿದ್ಧವಾಗಿವೆ. ಕಲಬುರಗಿಯ ಭೀಮಾ ತೊಗರಿ ಬೇಳೆಗೆ ಭೌಗೋಳಿಕ ಸೂಚ್ಯಂಕ ಅಂದ್ರೆ GI ಟ್ಯಾಗ್ ಮಾನ್ಯತೆ ದೊರೆತಿದೆ. ಭೀಮಾ ನದಿಯ ಫಲವತ್ತಾದ ಮಣ್ಣು ಈ ತೊಗರಿಗೆ ವಿಶಿಷ್ಟ ರುಚಿ, ಉತ್ತಮ ಪೌಷ್ಟಿಕಾಂಶ ಮತ್ತು ಶೀಘ್ರವಾಗಿ ಬೇಯುವಂತಹ ಗುಣವನ್ನು ನೀಡಿದೆ. ಇದು
ಕೇವಲ ತೊಗರಿ ಬೇಳೆ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದ ಹೆಮ್ಮೆ ಕೂಡ ಹೌದು. ಕರ್ನಾಟಕ ಸರ್ಕಾರವು ಈ ತೊಗರಿಯನ್ನ ಭೀಮಾ ಪಲ್ಸಸ್ ಎಂಬ ಬ್ರ್ಯಾಂಡಿನೊಂದಿಗೆ ಜನಸಾಮಾನ್ಯರಿಗೆ ಒದಗಿಸ್ತಾ ಇದೆ. ನಮ್ಮ ನಾಡಿನ ಬ್ರ್ಯಾಂಡ್ಗಳನ್ನ ಪ್ರೀತಿಸೋಣ, ಬೆಂಬಲಿಸೋಣ ಮತ್ತು ಬೆಳೆಸೋಣ. ಭೀಮಾ ಪಲ್ಸಸ್ ತೊಗರಿಯನ್ನ ಭೀಮಾಪಲ್ಸಸ್.com ವೆಬ್ಸೈಟ್ ಅಥವಾ ಅಮೆಜಾನ್ ಮೂಲಕವೂ ಸಹ ಖರೀದಿಸಬಹುದಾಗಿದೆ.